ರಾಜ್ಯಕ್ಕೆ ಕೊಟ್ಟಿದ್ದು ಬಿಡಿಗಾಸು, ಕಿತ್ಕೊಂಡಿದ್ದು ಲಕ್ಷ ಲಕ್ಷ ಕೋಟಿ. ಬಿಜೆಪಿ ಅಸಲಿ ಪ್ಲಾನ್ ರಿವೀಲ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರು, ಮಧ್ಯಮ ವರ್ಗದವರು, ಮಹಿಳೆಯರು, ವೃದ್ಧರು, ಯುವಕರು ಹೀಗೆ ಎಲ್ಲಾ ವರ್ಗದ ಜನರಿಗೂ ನೇರವಾಗಿ ಆಸರೆಗೆ ನಿಂತಿದೆ. ಕೆರೆಯ ನೀರು ಕೆರೆಗೆ ಚೆಲ್ಲಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಜನರ ದುಡ್ಡನ್ನ ಜನರ ಕೈಗೆ ನೇರವಾಗಿ ಕೊಡ್ತಾ ಇದೆ. ಹೀಗಿದ್ರು ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರವನ್ನ ಭ್ರಷ್ಟ ಸರ್ಕಾರ, ಲೂಟಿ ಸರ್ಕಾರ ಅಂತೆಲ್ಲ ಪ್ರಚಾರ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೈಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಂತಿದೆ ಅಂತೇಳಿ ಬೊಂಬಡ ಬಾರಿಸ್ತಿದ್ದಾರೆ. ಹಾಗಾದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಜನರ ಮೂಗಿಗೆ ತುಪ್ಪ ಸವರಿ ಜಿಎಸ್ಟಿ ಹೆಸರಲ್ಲಿ ಕೊಳ್ಳೆ ಹೊಡೆಯುತ್ತಿದೆಯಲ್ವಾ? ಅದು ಯಾರಪ್ಪನ ಮನೆ ದುಡ್ಡು? ಅದು ಹಗಲು ದರೋಡಿ ಅಲ್ವಾ ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಕರ್ನಾಟಕಕ್ಕೆ ಬಿಡಿಗಾಸು ಬಿಡುಗಡೆ ಮಾಡದ ಕೇಂದ್ರ ಬಿಜೆಪಿ ನಾಯಕರು ಕರ್ನಾಟಕದಿಂದ ಕಿತ್ಕೊಂತಿರೋದು ಎಷ್ಟು ಲಕ್ಷ ಕೋಟಿ ಗೊತ್ತಾ? ಕೆಲ ಮಾರಿಕೊಂಡ ಮಾಧ್ಯಮಗಳು ಅಸಲಿ ಮ್ಯಾಟರ್ ಅನ್ನ ಅದೇಗೆ ಮುಚ್ಚಿಡ್ತಾ ಇವೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಎಚ್ಚರ, ಮತದಾರರೇ ಎಚ್ಚರ. 5 ವರ್ಷಕ್ಕೊಮ್ಮೆ ಸಿಗೋ ನಿಮ್ಮ ಮತದಾನದ ಹಕ್ಕನ್ನ ತುಂಬಾ ಎಚ್ಚರಿಕೆಯಿಂದ ಚಲಾಯಿಸಿ. ನೀವು ಆರಿಸಿ ಕಳಿಸಿದ ಎಂಪಿಗಳು ಮತ್ತು ಕೇಂದ್ರ ಸರ್ಕಾರ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿದೆಯಾ? 2019ರ ಲೋಕಸಭಾ ಚುನಾವಣಾ ಟೈಮಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆಯಾ ಅನ್ನೋದನ್ನ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈಗ ಯಾಮರಿದ್ರೆ ಮತ್ತೆ 5 ವರ್ಷ ನೀವು ಏನು ಮಾಡೋದಕ್ಕಾಗಲ್ಲ. ಸುಳ್ಳು ಹೇಳೋರ ಬಗ್ಗೆ, ನಿಮ್ಮನ್ನ ಯಾಮಾರಿಸೋರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಮತ ಹಾಕಿ. 2019ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ 2023ರ ಮೇವರೆಗೂ ಅಧಿಕಾರದಲ್ಲಿತ್ತು. ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರವೇ ಇತ್ತಲ್ವಾ? ಅಂದ್ರೆ ಬಿಜೆಪಿ ಅವರೇ ಹೇಳ್ಕೊಳ್ಳೋ ಹಾಗೆ ಡಬಲ್ ಇಂಜಿನ್ ಸರ್ಕಾರವಿತ್ತು. ಹಾಗಾದ್ರೆ ಡಬಲ್ ಇಂಜಿನ್ ಸರ್ಕಾರ ಇದ್ರೂ 2019-20ರಲ್ಲಿ ಕರ್ನಾಟಕದಲ್ಲಿ ಭೀಕರ ನೆರೆ ಏರ್ಪಟ್ಟಾಗ ಆ ನೆರೆ ಪರಿಹಾರವನ್ನ ಮೋದಿ ಸರ್ಕಾರ ಅದೇಕೆ ಬಿಡುಗಡೆ ಮಾಡಲಿಲ್ಲ? ಅಂದ್ರೆ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರ ಕರ್ನಾಟಕದ ಜನರಿಗೆ ಡಬಲ್ ದೋಖ ಮಾಡಿದಂತಾಗ್ಲಿಲ್ವೇ? ಕೊರೋನಾ ಟೈಮಲ್ಲಿ ಕರ್ನಾಟಕಕ್ಕೆ ಸಪ್ಲೈ ಆಗ್ಬೇಕಿದ್ದ ಆಕ್ಸಿಜನ್ಗೆ ಕತ್ತರಿ ಹಾಕಿದ್ಯಾರು? ಚಾಮರಾಜನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ 30ಕ್ಕೂ ಹೆಚ್ಚು ಜನ ಆಕ್ಸಿಜನ್ ಇಲ್ಲದೆ ವಿಲ ಒದ್ದಾಡಿ ಸತ್ತಾಗ ಕರ್ನಾಟಕ ಹೈಕೋರ್ಟ್ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಚೀಮಾರಿ ಹಾಕಿತ್ತಲ್ವಾ? ಹಾಗಾದ್ರೆ ಬಿಜೆಪಿಗೆ ವೋಟ್ ಹಾಕಿ ಮತ್ತೆ ಕನ್ನಡಿಗರು ಯಾಮಾರ್ತಾರ? ಚಾಮರಾಜನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ 30 ಮಂದಿ ಸಾವಿಗೆ ಕಾರಣ ಯಾರು? ಕೇಂದ್ರ ಬಿಜೆಪಿ ಸರ್ಕಾರ ಅಲ್ವೇ? ಆ ಸಾವನ್ನ ಕನ್ನಡಿಗರು ಅಷ್ಟು ಬೇಗ ಮರೆತು ಹೋದ್ರ? ಆ ಸಾವಿಗೆ ಬೆಲೆನೇ ಇಲ್ವಾ? ಇನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿ ವರ್ಷ 58,000 ಕೋಟಿಯನ್ನ ನೇರವಾಗಿ ಜನರಿಗೆ ಕೊಡ್ತಿದೆ. ಜನರಿಗೆ ಉಚಿತ ವಿದ್ಯುತ್. ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ವಿದ್ಯುತ್ ಬೆಲೆಯನ್ನು ನಿರಂತರವಾಗಿ ಏರಿಸಿತ್ತಲ್ವಾ? ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ 200 ಯೂನಿಟ್ ವರೆಗೆ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದೆ. ಅದೆಷ್ಟೋ ಕಡೆ ವಿದ್ಯುತ್ ಬಿಲ್ 0 ಬರ್ತಾ ಇದೆ. ಹಾಗಾದ್ರೆ 40% ಕಮಿಷನ್ ಪಡೆದ ಕಳಂಕ ಹೊತ್ತ ಬಿಜೆಪಿ ಸರ್ಕಾರ ಗ್ರೇಟಾ? ಜನರಿಗೆ ಉಚಿತವಾಗಿ ವಿದ್ಯುತ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಗ್ರೇಟಾ? ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ, ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ, ಅದನ್ನ ಕಟ್ಬಿಟ್ಟಿದ್ದಾರೆ. ಕದ್ಬಿಟ್ಟು ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಅಲ್ಲಪ್ಪ, ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ. ಬಿಜೆಪಿ ಅವರೇ ಯಾಕೆ ಹೇಳಿದ್ರಿ? ಈಗ ಮೋದಿ ಗ್ಯಾರಂಟಿ, ಅದು ಬಿಜೆಪಿ ಗ್ಯಾರಂಟಿ ಅಲ್ಲ, ಮೋದಿ ಗ್ಯಾರಂಟಿ. ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರಲ್ಲ. ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿಯಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಮನೆ ಯಜಮಾನಿಯರಿಗೆ 2,000 ರೂಪಾಯಿ. ಮನೆ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಈ 2,000 ರೂಪಾಯಿ ಅದೆಷ್ಟೋ ಇಳಿ ವಯಸ್ಸಿನ ತಾಯಂದಿರಿಗೆ ಪ್ರತಿ ತಿಂಗಳು ಬಿಪಿ ಮತ್ತು ಶುಗರ್ ಮಾತ್ರೆಗಳನ್ನ ಖರೀದಿಸಲು ಸಾಧ್ಯವಾಗ್ತಿದೆ. ಇದನ್ನ ಬಿಟ್ಟಿ ಭಾಗ್ಯ ಅಂತೇಳೋ ಬಿಜೆಪಿ ನಾಯಕರು ಲೂಟಿ ಹೊಡೆದಿರೋ ಕಳಂಕ ಹೊತ್ತಿರೋರಿಗೆ, ಬಡವರಿಗೆ ಸಹಾಯ ಮಾಡಿದ್ರೆ ಅದೇಕೆ ಹೊಟ್ಟೆ ಉರಿ? ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಮಹಿಳೆಯರು ರಾಜ್ಯದ ಉದ್ದಗಲಕ್ಕೂ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋಕೆ ಅವಕಾಶವನ್ನ ಮಾಡಿಕೊಟ್ಟು ರಾಜ್ಯ ಸರ್ಕಾರ ಸಹಿ ಎನಿಸಿಕೊಂಡಿದೆ. ಕೈಯಲ್ಲಿ ದುಡ್ಡಿಲ್ಲದಿದ್ರು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡೋದ್ರ ಮೂಲಕ ಧಾರ್ಮಿಕ ಕೇಂದ್ರಗಳು ಮತ್ತು ಪ್ರವಾಸಿ ಕೇಂದ್ರಗಳಿಗೆ ಭೇಟಿ ನೀಡಲು ಸಾಧ್ಯವಾಗುತ್ತಿದೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸಿದ್ದೇ ತಪ್ಪು ಅನ್ನೋ ರೀತಿ ಮಾತನಾಡಿದ್ರೆ ಹೇಗೆ? ಅದರಲ್ಲೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರಂತೆ. ಅಸಲಿಗೆ ದಾರಿ ತಪ್ಪಿರೋದು ಯಾರು? ಕುಮಾರಸ್ವಾಮಿ ಅವರು ಅಲ್ವೇ ಅಂತೇಳಿ ಕಾಂಗ್ರೆಸ್ ನಾಯಕರು ಕುಟುಕಿದ್ದಾರೆ. ಇದರ ಜೊತೆಗೆ ಅನ್ನಭಾಗ್ಯ, ಯುವ ನಿಧಿ ಸೇರಿದಂತೆ 10 ಹಲವು ಜನಪರ ಕಾರ್ಯಕ್ರಮಗಳನ್ನ ಕೈಗೊಂಡಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಯೋಜನೆಗಳಿಗೂ
ಎಲ್ಲರಿಗೂ ಹಣ ಒದಗಿಸುತ್ತಿದೆ. ಹೀಗಿದ್ರೂ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಭ್ರಷ್ಟ ಸರ್ಕಾರ, ಖಜಾನೆ ಲೂಟಿ ಹೊಡೆಯುತ್ತಿದೆ ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪುಗುಸಟ್ಟೆ ಆರೋಪ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಂತಿದೆ ಅಂತೇಳಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಎರಡು ಕೈಗಳಿಂದ ಕರ್ನಾಟಕದ ಜನರಿಗೆ ಎತ್ತೆತ್ತಿ ಸಹಾಯ ಮಾಡ್ತಿದ್ಯಾ? ಮೋದಿ ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು 100 ಕೈಯಲ್ಲಿ ಕಿತ್ಕೊಂತಿರೋದು ಜನರ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಗೊತ್ತಾ? ಯಾಕಂದ್ರೆ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿಗೆ ಮಾರಾಟವಾಗಿವೆ ಅನ್ನೋ ಆರೋಪವಿದೆ. ನಿಮ್ಗೆ ಗೊತ್ತಿರಲಿ, ಮೋದಿ ಸರ್ಕಾರ ಗರೀಬ್ ಕಲ್ಯಾಣ್ ಯೋಜನೆಯಡಿ 5 ಕೆಜಿ ಉಚಿತವಾಗಿ ಅಕ್ಕಿ ಕೊಡ್ತಾ ಇದೆ. ಮತ್ತೊಂದು ಕಡೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಿದೆ. ಇದನ್ನೇ ತುಂಬಾ ಗ್ರೇಟ್ ಅನ್ನೋ ರೀತಿ ಬಿಜೆಪಿ ನಾಯಕರು ಮತ್ತು ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಂಬಿಸುತ್ತಿವೆ. ಹಾಗಾದ್ರೆ 70 ರೂಪಾಯಿ ಇದ್ದ ಲೀಟರ್ ಪೆಟ್ರೋಲ್ ಬೆಲೆಯನ್ನ 112 ರೂಪಾಯಿಗೆ ಏರಿಸಿದ್ಯಾರು? 450 ರೂಪಾಯಿ ಇದ್ದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ 1000 ರೂಪಾಯಿ ಗಡಿ ದಾಟಿಸಿದ್ಯಾರು? ಇದಷ್ಟೇ ಅಲ್ಲ, ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರಿವೆ. ಬರೀ ಪೆಟ್ರೋಲ್ ಬೆಲೆ ಏರಿಸಿದ್ರೆ ಸಾಕು, ಮೋದಿ ಸರ್ಕಾರ ಉಚಿತವಾಗಿ ದೇಶದ ಎಲ್ಲರಿಗೂ 5 ಕೆಜಿ ಅಕ್ಕಿಯನ್ನ ಕೊಡಬಹುದು. ಇನ್ನ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿದ್ರೆ ಇನ್ನೆಷ್ಟು ಹಣವನ್ನ ಕೇಂದ್ರ ಸರ್ಕಾರ ಗುಡ್ಡೆ ಹಾಕೊಂತಿದೆ ಅನ್ನೋದನ್ನ ನೀವೇ ಒಮ್ಮೆ ಯೋಚನೆ ಮಾಡಿ. ಅಂದ್ರೆ ಕೊಡೋ ಬಿಡುಗಾಸು ಸಹಾಯವನ್ನ ಭೂತಗನ್ನಡಿಯಲ್ಲಿ ತೋರಿಸೋ ಮಾಧ್ಯಮಗಳು ಕೇಂದ್ರ ಸರ್ಕಾರ ಕಿತ್ಕೊಂತಿರೋ ಕೋಟಿ ಕೋಟಿ ಹಣವನ್ನ ಮಾತ್ರ ತೋರಿಸುತ್ತಿಲ್ಲ. ಇನ್ನ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಬರೀ ಕರ್ನಾಟಕದ ವಿಷಯವನ್ನೇ ತೆಗೆದುಕೊಂಡ್ರು ಕರ್ನಾಟಕ ಪ್ರತಿ ವರ್ಷ 4.5 ಕೋಟಿ ರೂಪಾಯಿ ತೆರಿಗೆಯನ್ನ ಕೇಂದ್ರಕ್ಕೆ ಪಾವತಿಸುತ್ತಿದೆ. ಇದರಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ವಾಪಸ್ ಕೊಡ್ತಾ ಇರೋದು ಸರಿಸುಮಾರು 52,000 ಕೋಟಿ ರೂಪಾಯಿ ಮಾತ್ರ. ಇನ್ನುಳಿದ 3.98 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಿದೆ. ಹೀಗಿದ್ರೂ ಕರ್ನಾಟಕ ನೆರೆ ಬರ ಸಂಕಷ್ಟಕ್ಕೆ ಸಿಲುಕಿದಾಗ ಕನಿಷ್ಠ ಪರಿಹಾರವನ್ನು ಕೊಡದೆ ಕೇಂದ್ರ ಬಿಜೆಪಿ ಸರ್ಕಾರ ಸತಾಯಿಸುತ್ತಿದೆ. ಅದೇನೋ ತಮ್ಮಪ್ಪನ ಮನೆ ಗಂಟನ್ನ ಕೊಡೋ ರೀತಿ ಮುಖ ಗಂಟಿಟ್ಕೊಂಡು ಕೂತಿದೆ. ಆದ್ರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಸುಮ್ನೆ ಕೂತಿಲ್ಲ. ಬರ ಪರಿಹಾರಕ್ಕಾಗಿ ನಿರಂತರವಾಗಿ ಕೇಂದ್ರಕ್ಕೆ ಪತ್ರಗಳ ಮೇಲೆ ಪತ್ರಗಳನ್ನ ಬರೀತು. ಕೊನೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ದೂರು ಕೂಡ ಸಲ್ಲಿಸಿತು. ಸುಪ್ರೀಂ ಕೋರ್ಟ್ 15 ದಿನದೊಳಗೆ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರು ಅದು ಸಾಧ್ಯವಾಗಿರ್ಲಿಲ್ಲ. ಈಗ ಸೋಮವಾರದೊಳಗೆ ರಾಜ್ಯಕ್ಕೆ ಬರ ಪರಿಹಾರ ಕೊಡಲು ಆದೇಶ ಕೊಟ್ಟಿದೆ. ಇದು ಕೇಂದ್ರ ಬಿಜೆಪಿಗೆ ಭಾರಿ ಮುಖಭಂಗ ಅಲ್ಲದೆ ಮತ್ತೇನು. ಕಳೆದ 6-7 ತಿಂಗಳಿಂದ ಸತಾಯಿಸಿದ್ದ ಕೇಂದ್ರ ಬಿಜೆಪಿ ಚುನಾವಣಾ ಟೈಮ್ ಅಲ್ಲಿ ಇದೀಗ ಎಚ್ಚೆತ್ತುಕೊಂಡು ಬರ ಪರಿಹಾರ ಬಿಡುಗಡೆ ಮಾಡಲೇಬೇಕಾಗಿದೆ. ಇತ್ತ ಮೀಸೆ ಮಣ್ಣಾದ್ರೂ ಏನೂ ಆಗೇ ಇಲ್ಲ ಅಂತ ವಾದಿಸುತ್ತಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಬರ ಪರಿಹಾರ ಬಿಡುಗಡೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಯಾವುದೇ ನಿರ್ದೇಶನ ನೀಡಿಲ್ಲ. ಕೇಂದ್ರ ಸರ್ಕಾರವೇ ಚುನಾವಣಾ ಆಯೋಗದ ಅನುಮತಿ ಕೇಳಿದ್ದು ಅದಕ್ಕೆ ಚುನಾವಣಾ ಆಯೋಗ ಅನುಮತಿ ನೀಡಿದೆ. ಈ ವಿಷಯವನ್ನ ನ್ಯಾಯಾಲಯದ ಗಮನಕ್ಕೆ ತಂದಿದೆ ಅಂತೇಳಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಅದೇನೇ ಇರ್ಲಿ, ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದ ಸಾಧನೆ ಏನು, ಮೋದಿ ಸರ್ಕಾರ ಅದೇನು ಕಡಿದು ಗುಡ್ಡೆ ಹಾಕಿದೆ, ಕರ್ನಾಟಕಕ್ಕೆ ಅದೇಗೆ ನೆರವಾಗಿದೆ ಅನ್ನೋ ವಿಷಯಗಳು ಚರ್ಚೆ ಆಗ್ಬೇಕಿತ್ತು. ಆದ್ರೆ ಮೋದಿ ಸರ್ಕಾರದ ಸಾಧನೆ ಏನೇನು ಇಲ್ಲ. ಅದಕ್ಕೆ ಹಿಂದೂ ಮುಸ್ಲಿಂ, ಪಾಕಿಸ್ತಾನ, ರಾಮ ಮಂದಿರ, ಮಹಿಳೆಯರ ಮಂಗಳಸೂತ್ರದಂತ ವಿಷಯಗಳೇ ಹೆಚ್ಚು ಚರ್ಚೆ ಆಗ್ತಿವೆ. ದೇಶದ ಬಹುಸಂಖ್ಯಾತ ಹಿಂದೂಗಳನ್ನ ಭಾವನಾತ್ಮಕವಾಗಿ ಕೆರಳಿಸಿ ವೋಟ್ ಗಿಟ್ಟಿಸಿಕೊಳ್ಳುವ ತಂತ್ರಗಾರಿಕೆಗೆ ಬಿಜೆಪಿ ಕೈ ಹಾಕಿದೆ. ಇಂಥ ವಿಷಯಗಳನ್ನ ರಾಜ್ಯದ ಪ್ರಜ್ಞಾವಂತ ಮತದಾರರು ಸೂಕ್ಷ್ಮವಾಗಿ ಗಮನಿಸಬೇಕು. ಜೊತೆಗೆ ಇಂಥ ಸೂಕ್ಷ್ಮ ಸಂಗತಿಗಳನ್ನ ಸಾಮಾನ್ಯ ಮತದಾರರ ಗಮನಕ್ಕೂ ತರಬೇಕು. ನುಡಿದಂತೆ ನಡೆಯೋ ಕಾಂಗ್ರೆಸ್ ಸರ್ಕಾರ ಬೇಕೋ, ಕನ್ನಡಿಗರ ಕಷ್ಟಕ್ಕೆ ಕರಗದ ಮತ್ತು ಬರೀ ಸುಳ್ಳುಗಳನ್ನ ಹೇಳುವಂತ ಪಕ್ಷದ ಸರ್ಕಾರ ಬೇಕಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.